ಜೆಡಿಎಸ್ ಕಾಂಗ್ರೆಸ್ ತೆಕ್ಕೆಯಲ್ಲಿ ಇರುತ್ತಿದ್ದ ಚಿಕ್ಕಬಳ್ಳಾಪುರ ಪಿಎಲ್ಡಿ ಬ್ಯಾಂಕ್ ಆಡಳಿತ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಬಿಜೆಪಿಗೆ ಬಂದ ನಂತರ ಬಿಜೆಪಿ ವಶಕ್ಕೆ ಬಂದಿತ್ತು. ಆದರೆ ಈ ಬಾರಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಶತಾಯಗತಾಯ ಅಧಿಕಾರವನ್ನ ಮರುವಶಕ್ಕೆ ಪಡೆಯಲು ನಾನಾ ಪ್ರಯತ್ನಗಳನ್ನು ನಡೆಸುತ್ತಿದ್ದರು, ನಾನಾ ಕಾರ್ಯತಂತ್ರಗಳನ್ನು ರೂಪಿಸುತ್ತಿದ್ದರು. ಚುನಾವಣೆಗೂ ಮುಂಚೆಯೇ ಬಿಜೆಪಿ ಅಭ್ಯರ್ಥಿಗಳು ಅವಿರೋಧ ಆಯ್ಕೆ ಕೂಡ ಆಗಿದ್ರು. ಮೊನ್ನೆ ನಡೆದ ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕ ಸ್ಥಾನಗಳ ಚುನಾವಣೆಯಲ್ಲಿ 7 ಕ್ಷೇತ್ರಗಳ ಪೈಕಿ 6 ಕ್ಷೇತ್ರಗಳಲ್ಲಿ ಬಿಜೆಪಿ ಜೆಡಿಎಸ್ ಪಕ್ಷದ ಬೆಂಬಲಿತ ಮೈತ್ರಿ ಅಭ್ಯರ್ಥಿಗಳು ಜಯಭೇರಿ ಬಾರಿಸಿದರು. ಆದರೆ ನಂದಿ ಸಾಲಗಾರರ ಸಾಮಾನ್ಯ ಕ್ಷೇತ್ರದ ಚುನಾವಣೆಯ ಫಲಿತಾಂಶ ಘೋಷಣೆ ಆಗದೆ ನ್ಯಾಯಾಲಯದ ಮೆಟ್ಟಿಲಿನಲ್ಲಿತ್ತು. ಅಧಿಕೃತ ಫಲಿತಾಂಶ ಘೋಷಣೆಯೊಂದು ಬಾಕಿ ಉಳಿದುಕೊಂಡಿತ್ತು. ನಂದಿ ಸಾಲಗಾರರ ಸಾಮಾನ್ಯ ಕ್ಷೇತ್ರದಿಂದ ಕಾಂಗ್ರೆಸ್ ಬೆಂಬಲಿತ ನಂದಿಯ ವೈ ಮಂಜುನಾಥ್ ಹಾಗೂ ಬಿಜೆಪಿ ಜೆಡಿಎಸ್ ಬೆಂಬಲಿತ ಮೈತ್ರಿ ಅಭ್ಯರ್ಥಿ ಜಿಆರ್ ಶ್ರೀನಿವಾಸ್ ಕಣದಲ್ಲಿದ್ದರು. ಸೋಮವಾರ ನ್ಯಾಯಾಲಯದ ಆದೇಶದಂತೆ ಮತಗಳ ಎಣಿಕೆ ನಡೆದಿದೆ. ಒಟ್ಟು 95 ಮತಗಳ ಪೈಕಿ ವೈ ಮಂಜುನಾಥ್ 44 ಮತಗಳನ್ನು ಪಡೆದರೆ ಜಿಆರ್ ಶ್ರೀನಿವಾಸ್ 51 ಮತಗಳನ್ನು ಪಡೆದಿದ್ದಾರೆ. 7 ಮತಗಳ ಅಂತರದಿಂದ ಜಿಆರ್ ಶ್ರೀನಿವಾಸ್ ಗೆಲುವು ಸಾಧಿಸಿದ್ದಾರೆ. ಇದಕ್ಕೇನು ತಪ್ಪೇನಿಲ್ಲ. ಇದು ಕಾನೂನಿನಲ್ಲಿ ಅವಕಾಶಗಳು ಏನೇನೋ ಇರ್ತದೆ, ಆದರೆ ಅದು ನಾವೇನು ಅದಕ್ಕೆ ಅಭ್ಯಂತರ ಇಲ್ಲ. ನಾವು ಹೋರಾಟ ಮಾಡ್ತೀರಿ. ಈಗ ನಂಗೆ ಮತದಾರರು ಗುರುತಿಸಿ ಇವತ್ತು ನನಗೆ ಜಯಗಳಿಸೋದಕ್ಕೆ ಅವಕಾಶ ಮಾಡಿಕೊಟ್ಟವ್ರೆ. ನಾನು ಈ ಬ್ಯಾಂಕ್ನಲ್ಲೇನು ಹೊಸಬಲ್ಲ. ಈ 1985ರಲ್ಲೂ ಡೈರೆಕ್ಟ್ರಾಗಿ ಆಯ್ಕೆಯಾಗಿದ್ದೆ, 1990ರಲ್ಲೂ ಆಯ್ಕೆಯಾಗಿದ್ದೆ. ಒಂದು ಬಾರಿ ಸರ್ಕಾರಿ ನಾಮಿನೇಷನ್ ಕೂಡ ಆಗಿದೆ, 3 ಬಾರಿ. ಇದು 4ನೇ ಬಾರಿ ನಾನು ಆಯ್ಕೆ ಆಗಿರೋದು. ಇವತ್ತು ನನಗೇನು ಇದು ಅವಶ್ಯಕತೆ ಇರಲಿಲ್ಲ, ಆದರೂ ಕೂಡ ಅವನು JCB ಮಂಜುನಾಥ್ ಅನ್ನೋರು ನಮ್ಮ ಪಕ್ಷದಲ್ಲೇ ಇದ್ದರು. ಅವನ್ನ ಅಧಿಕೃತ ಅಭ್ಯರ್ಥಿ ಅಂತ ನಾವು ಘೋಷಣೆ ಮಾಡಿದರು. ನಮ್ಮ ಲೋಕಸಭಾ ಸದಸ್ಯರಾದಂಥ ಡಾಕ್ಟರ್ ಸುಧಾಕರ್ ಅವರು ನೀನೇ ನಿಲ್ಲಬೇಕು, ನೀನೇ ಕ್ಯಾಂಡಿಡೇಟು ಅಂತೇಳಿ ಘೋಷಣೆ ಮಾಡಿದ್ರು. ಕೊನೆಯ ಗಳಿಗೆಯಲ್ಲಿ ನಮ್ಮ ಕೈ ಕೊಟ್ಬಿಟ್ಟು ಇದಕ್ಕೆ ಹೋದ, ಯಾವುದಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಹೋದ. ಆವಾಗ ನನಗೆ ಒತ್ತಡ ಮಾಡಿದ್ರು ನಮ್ಮ ಲೋಕಸಭಾ ಸದಸ್ಯರು, ಅವರ ತಂದೆ ಅವರಾದ ಕೇಶವರೆಡ್ಡಿ ಅಣ್ಣವರು, ಎಲ್ಲ ಮುಖಂಡರುಗಳು ಒತ್ತಾಯ ಮಾಡಿ ನೀನೇ ನಿಲ್ಲಬೇಕು, ಅವನಿಗೆ ಎದುರಿಗೆ ಬುದ್ಧಿ ಕಲಿಸ್ಬೇಕು ಅನ್ನೋ ರೀತಿಯಲ್ಲಿ ನನಗೆ ಒತ್ತಡ ಮಾಡಿದ್ರು. ಅವರ ಆಶೀರ್ವಾದದಿಂದ ನಾನು ನಿಂತೆ. ಇವತ್ತು ಜನ ಕೂಡ ನನಗೆ ಸ್ಪಂದಿಸಿ ಇವತ್ತು 7 ಮತಗಳ ಅಂತರದಿಂದ ನಾನು ಗೆಲ್ಲಿಸ್ಕೊಟ್ಟಿದ್ದಾರೆ. ಅವ್ರಿಗೂ ನಾನು ಒಳ್ಳೆಯ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಮತ್ತು ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು, ನಮ್ಮ ಗ್ರಾಮದ ಮುಖಂಡರಾದ ಮುನ್ಸ್ವಾಮಿಯವರು, ನಾರಾಯಣಸ್ವಾಮಿಯವರು ಮತ್ತು ನರಸಿಂಹ ಎಲ್ಲರೂ ಕೂಡ ಭಾಳಷ್ಟು ಜನ ಕೆಲಸ ಮಾಡಿದ್ದಾರೆ. ಅವ್ರಿಗೂ ಕೂಡ ನಾನು ಧನ್ಯವಾದಗಳು ಈ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೌದು, ಅವರು ಶಾಪನ್ನು ತಟ್ಟಿದೆ, ಇಲ್ಲ ಅಂತಲ್ಲ. ಆ ಭೋಗನಂದೀಶ್ವರ ಇವನು ಮಾಡಿರೋಂಥ ಅನ್ಯಾಯಕ್ಕೆ ಇದು ಪ್ರತಿಫಲ ಅಂತ ಹೇಳಿದ್ರು ತಪ್ಪಾಗಲಾರ್ದು. ಯಾಕಂದರೆ ಅವನು ಮುನ್ಸ್ವಾಮಿ ನಾವೆಲ್ಲ ಜೊತೆಯಲ್ಲೇ ಹೋಗಿ ಆಕೆನ ಪರವಾಗಿ ನಾವೆಲ್ಲ ಇದ್ರಿ. ಎಲ್ಲ 2-3 ದಿವಸ ಇದ್ದಾಗೆ ಯಾವಾಗ PLD ಬ್ಯಾಂಕ್ ಬಂತೋ ಆ ಟೈಮ್ನಲ್ಲಿ ಅವನು ಆ ಕಡೆ ಹೋಗಿ ವಿರುದ್ಧ ಮಾಡ್ದ. ಆ ವಿರುದ್ಧ ಮಾಡಿದ್ದೆ ಅವನಿಗೆ ದೇವರು ಇವತ್ತು ಶಿಕ್ಷೆ ಕೊಟ್ಟ. ಯಾವತ್ತೂ ಭಗವಂತ ಓರಿಸೋದಿಲ್ಲ. ಯಾಕಂದ್ರೆ ತಪ್ಪು ಮಾಡಿದರೆ ಅನುಭವಿಸ್ಲೇಬೇಕು, ಯಾರೇ ಆಗಲಿ. ನಾನು ತಪ್ಪು ಮಾಡಿದರೂ ಕೂಡ ನಾನು ಅನುಭವಿಸ್ಲೇಬೇಕು. ಅದಂತೂ ಶತದಿದ್ದ ಆ ಭೋಗನಂದ ಸ್ವಾಮಿ ಇವತ್ತು ಅವನಿಗೆ ಶಿಕ್ಷೆ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ತಪ್ಪಿದೆ ಖಂಡಿತವಾಗಿ. ಆಕೆ ಹೇಳ್ತಾನೆ ಇದ್ಲು, ಮೊದಲೇ ಹೇಳಿದ್ಲು, ನೀನು PLD ಬ್ಯಾಂಕ್ನಲ್ಲಿ ಗೆಲ್ಲೋದಿಲ್ಲ ಅಂತ ಹೇಳಿದ್ಲು. ಬಹಿರಂಗವಾಗಿ ನಿಮ್ಗೆ ಪ್ರೆಸ್ ಮುಂದೆನೇ ಹೇಳಿದ್ಲು. ಅದೇ ರೀತಿ ಆಗಿದೆ. ಭಗವಂತನ ಆಶೀರ್ವಾದ ನಮ್ಮ. ಇನ್ನು ಚುನಾವಣೆಯಲ್ಲಿ ಗೆದ್ದ ಬಿಜೆಪಿ ಅಭ್ಯರ್ಥಿ ಜಿಆರ್ ಶ್ರೀನಿವಾಸ್ ಅವರಿಗೆ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಕೇಶವರೆಡ್ಡಿ, ಕೋಚಿಮಲ್ ಮಾಜಿ ನಿರ್ದೇಶಕ ಕೆವಿ ನಾಗರಾಜು, ಪ್ರಸಾದ್ ಕೆಆರ್ ರೆಡ್ಡಿ ಮೊದಲಾದವರು ಅಭಿನಂದಿಸಿದ್ದಾರೆ. ಕ್ಯಾಮೆರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.